ನಮ್ಮ ತಂದೆ ಹೋಗಿದ್ದು ಹೊಸ್ತವಾಗ, ನಾನು ಚಿಕ್ಕವನು, ನನ್ನ ತಮ್ಮ ಇನ್ನೂ ಚಿಕ್ಕವನು, ನಮ್ಮ ಅಕ್ಕನಿಗೆ ಮದುವೆ ಆಗಿರಲಿಲ್ಲ. ಅವತ್ತು ತುಂಬಾ ಕಷ್ಟ ನಮಗೆ. ಏನಕ್ಕೆ ಮಾತು ಹೇಳ್ತಿದ್ರೆ ಈ ಜಾಗದ್ದು ಹಾಗೇನೆ ಹೆಗಡೆ ಅವರ ಹಿತವಚನ ಅಂತ ಹೇಳ್ತೀವಲ್ಲ, ಅದಕ್ಕೋಸ್ಕರನೇ. ನಮ್ಮ ತಾಯಿ ಎಲ್ಲೋ ಒಂದು ಅಷ್ಟೋ ಇಷ್ಟೋ ದುಡ್ಡು ಎತ್ಕೊಂಡು ಕಾರ್ ತೆಗಿಯೋ ಅಂದರು. ಇದನ್ನಪ್ಪ ನಮ್ಮಮ್ಮ ಕಾರ್ ತೆಗಿ ಅಂತ ಹೇಳ್ತಾರೆ, ಡೀಸೆಲ್ ತರಕ್ಕೆ ಕಾಸಿಲ್ಲ, ಕಾರ್ ಇಲ್ಲಿಂದ ತೆಗಿಲಿ ಅಂತ. ಇಲ್ಲೆಲ್ಲ ಧರ್ಮಸ್ಥಳಕ್ಕೆ ಹೋಗೋಣ ನಡಿ. ಅಲ್ಲಿಂದ ನಾವು 4 ಜನ, ನಾನು, ನಮ್ಮಮ್ಮ, ನನ್ನ ತಮ್ಮ, ನಮ್ಮಕ್ಕ 4 ಜನ ಬಂದ್ವಿ. ಇಲ್ಲೊಂದು ರೂಮ್ ತೊಗೊಂಡ್ವಿ, ದರ್ಶನ ಮಾಡ್ಕೊಂಡ್ವಿ. ಅಲ್ಲಿಂದ ನಮ್ಮಮ್ಮ ಸ್ವಲ್ಪ ಡಲ್ ಆಗಿದ್ರು. ಏನಕ್ಕೆ ಅಂತ ನಮಗೂ ಗೊತ್ತಿಲ್ಲ, ನಾವೆಲ್ಲ ಚಿಕ್ಕ ಚಿಕ್ಕವರಲ್ಲ, ಓಕೆ ಪರವಾಗಿಲ್ಲ ಅಂತೇಳಿ. ಆಮೇಲಿಂದ ಸ್ವಾಮಿಗಳನ್ನ ಮೀಟ್ ಮಾಡೋದಕ್ಕೆ ಅಂತ ಅವ್ರ ಮನೆಗೆ ಹೋದ್ವಿ. ಅಲ್ಲಿ ನಮ್ಮಮ್ಮ ಬಾಯಿ ಬಿಟ್ಟಿದ್ದು ನೋಡಿ ನನಗೆ ಸ್ವಲ್ಪ ಭಯ ಆಗೋಯ್ತು. ಏನಪ್ಪ ಹಿಂಗೆ ಹೇಳ್ತಾ ಇದ್ರಂತೆ. ಯಾಕಂದರೆ ನಮ್ಮಮ್ಮ ಅಲ್ಲಿಗೆ ಡಿಸೈಡ್ ಮಾಡಿದ್ರಂತೆ, ಇರೋ 3 ಜನ ಮಕ್ಕಳನ್ನ ಎತ್ಕೊಂಡೋಗಿ KRSಗೆ ತಳ್ಬಿಟ್ಟು ನಾನು ಬಿದ್ದುಬಿಡೋಣ. ಯಾಕಂದರೆ ಮನೇಲಿ ಒಂದು ಆಧಾರ ಸ್ತಂಭ ಇರಲಿಲ್ಲ ಅಂತ. ಅವತ್ತು ಆ್ಯಕ್ಚುಲಿ ವೀರೇಂದ್ರ ಹೆಗಡೆ ಅವ್ರು ಹೇಳಿದ ಒಂದು ಮಾತು ತುಂಬಾ ಚೆನ್ನಾಗಿದೆ.